ವೀಕ್ಷಕರ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ಬೆಳೆಯುತ್ತಿರುವ ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಕರ್ನಾಟಕ ಸರ್ಕಾರ ಸಜ್ಜಾಗಿರೋದು ನಮ್ಮೆಲ್ಲರಿಗೂ ಕೂಡ ತಿಳಿದಿರೋ ವಿಷಯನೇ. ಈಗಾಗಲೇ 3 ಸ್ಥಳಗಳನ್ನು ಗುರುತಿಸಿ ಕೇಂದ್ರದ ಒಪ್ಪಿಗೆಗಾಗಿ ಕರ್ನಾಟಕ ಸರ್ಕಾರ ನಿರೀಕ್ಷೆ ಮಾಡ್ತಾ ಇದೆ. ಒಂದು ಸ್ಥಳ ಕುಣಿಗಲ್ ಬಳಿಯ ಹಾಸನ ಹೆದ್ದಾರಿ ಬಳಿ ಇದ್ರೆ ಮತ್ತೆರಡು ಸ್ಥಳಗಳು ಕನಕಪುರ ರಸ್ತೆಯಲ್ಲಿವೆ. ಕೇಂದ್ರದಿಂದ ಅಧಿಕಾರಿಗಳು ಬಂದೇ ಎರಡನೇ ಏರ್ಪೋರ್ಟ್ಗೆ ಜಾಗ ಫೈನಲ್ ಮಾಡಲಿದ್ದಾರೆ. ಆದರೆ ಮೂಲಗಳ ಪ್ರಕಾರ ಇದೇ ಜಾಗ ಫಿಕ್ಸ್ ಆಗಲಿದೆ ಎಂದು ಹೇಳಲಾಗ್ತಾ ಇದೆ. ಹಾಗಾದ್ರೆ 3 ಜಾಗಗಳಲ್ಲಿ ಎಲ್ಲಿ ಹೊಸ ಏರ್ಪೋರ್ಟ್ ತಲೆ ಎತ್ತಲಿದೆ ಎಂಬ ಬಗ್ಗೆ ಒಂದಷ್ಟು ವಿಚಾರವನ್ನ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ. ಕನಕಪುರ ರಸ್ತೆಯಲ್ಲಿ ಎರಡನೇ ಏರ್ಪೋರ್ಟ್ಗಾಗಿ 2 ಜಾಗಗಳನ್ನು ರಾಜ್ಯ ಸರ್ಕಾರ ಗುರುತಿಸಿದೆ. ಇದರ ಹಿಂದೆ ಹಲವು ಕಾರಣವೂ ಇದೆ. ಹಲವು ಕಾರಣಗಳಿಂದ ಕುಣಿಗಲ್ ಬಳಿಯ ಹಾಸನ ಹೆದ್ದಾರಿ ಸಮೀಪ ಏರ್ಪೋರ್ಟ್ ನಿರ್ಮಾಣವಾಗುವ ಸಾಧ್ಯತೆ ಕಡಿಮೆಯೇ ಇದೆ. ಹೀಗಾಗಿ ಕನಕಪುರ ರಸ್ತೆಯಲ್ಲಿ ಗುರುತಿಸಲಾದ 2 ಸ್ಥಳಗಳ ಪೈಕಿ ಒಂದು ಜಾಗವಂತೂ ಫೈನಲ್ ಆಗುವುದು ಪಕ್ಕಾ ಎಂದು ಹೇಳಲಾಗ್ತಾ ಇದೆ. ಇದಕ್ಕೆ ಏನೆಲ್ಲ ಕಾರಣ ಅನ್ನೋದನ್ನ ನೋಡೋದಾದ್ರೆ, ಕನಕಪುರ ರಸ್ತೆಯು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿದೆ. ಒಂದು ರೀತಿಯ ನಗರದ ಹೊರವಲಯ ಎಂದೇ ಹೇಳಬಹುದು. ಇದು ಕನಕಪುರಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಈಗಾಗಲೇ ಈ ಭಾಗದಲ್ಲಿ ಹಲವು ಕೈಗಾರಿಕಾ ಪ್ರದೇಶಗಳು ಕೂಡ ಇವೆ. ಹೀಗಾಗಿ ಇಲ್ಲೇ ಏರ್ಪೋರ್ಟ್ ನಿರ್ಮಿಸುವುದು ಉತ್ತಮ ಎನ್ನುವುದು ತಜ್ಞರ ಅಭಿಪ್ರಾಯವಾಗಿದೆ. ಇನ್ನು ಇದಕ್ಕೆ ಹಲವು ಕಾರಣಗಳಿವೆ. ಅದೇನು ಅಂತ ನೋಡೋದಾದ್ರೆ, ರಾಜಕೀಯ ದೃಷ್ಟಿಯಿಂದ ನೋಡುವುದಾದ್ರೆ ಕನಕಪುರ ರಸ್ತೆ ಹಾಗೂ ಈ ಭಾಗದಲ್ಲಿ ಈಗಿನ ಕರ್ನಾಟಕದ DCM ಹಾಗೂ ಮುಂದಿನ CM ಆಕಾಂಕ್ಷಿಯಾದ DK ಶಿವಕುಮಾರ್ ಅವರ ತವರು ಕ್ಷೇತ್ರ. ಈಗಾಗಲೇ ಕನಕಪುರದ ಅಭಿವೃದ್ಧಿಗಾಗಿ ಅವರು ಸಾಕಷ್ಟು ಮುತುವರ್ಜಿ ವಹಿಸಿದ್ದಾರೆ. ಆದರೆ ಈಗ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಅನಿವಾರ್ಯ ಆಗಿರುವುದರಿಂದ ಇದನ್ನೇಕೆ ತವರು ಭಾಗಕ್ಕೆ ಕೊಡುಗೆಯಾಗಿ ಕೊಡಬಾರದು ಎಂಬ ಲೆಕ್ಕಾಚಾರವೂ ಇದೆ ಎಂದು ಹೇಳಲಾಗ್ತಾ ಇದೆ. ಈ ಏರ್ಪೋರ್ಟ್ ನಿರ್ಮಾಣವಾದರೆ ಇತ್ತ ಬೆಂಗಳೂರಿಗೆ ಹೊಸ ಏರ್ಪೋರ್ಟ್ ಸಿಕ್ಕಂತಾಗುತ್ತೆ. ಅತ್ತ ಕನಕಪುರ ಭಾಗದ ಅಭಿವೃದ್ಧಿ ಕೂಡ ಸಲೀಸಾಗಿ ನಡೆಯಲಿದೆ ಎನ್ನುವ ಲೆಕ್ಕಾಚಾರ ಇರಬಹುದು. ಹೊಸೂರು ಏರ್ಪೋರ್ಟ್ಗೂ ಟಕ್ಕರ್. ಅತ್ತ ತಮಿಳುನಾಡು ಸರ್ಕಾರವು ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲು ಭಾರಿ ಬಿರುಸಿನ ತಯಾರಿಯಲ್ಲಿದೆ. ಹೀಗಾಗಿ ಕನಕಪುರ ರಸ್ತೆಯಲ್ಲೇ ಬೆಂಗಳೂರಿನ ಹೊಸ ಏರ್ಪೋರ್ಟ್ ನಿರ್ಮಾಣವಾದರೆ ಅತ್ತ ತಮಿಳುನಾಡಿಗೂ ಟಕ್ಕರ್ ಕೊಡಬಹುದು. ಈ ಜಾಗದಲ್ಲಿ ಆಗಲೇ ಒಂದು ಏರ್ಪೋರ್ಟ್ ಇರುವ ಕಾರಣಕ್ಕೆ ತಮಿಳುನಾಡಿನ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಬಹುದು. ಹಾಗಾಗಿ ಇದೇ ಜಾಗದಲ್ಲಿ ಏರ್ಪೋರ್ಟ್ ನಿರ್ಮಾಣವಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ದಕ್ಷಿಣ ಬೆಂಗಳೂರು, ಮೈಸೂರು, ಮಂಡ್ಯ, ತುಮಕೂರು ಮತ್ತು ಚಾಮರಾಜನಗರ ಸೇರಿದಂತೆ ಈ ಭಾಗದ ಪ್ರಯಾಣಿಕರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬದಲಾಗಿ ಈ ಎರಡನೇ ಏರ್ಪೋರ್ಟ್ ಬಳಸಲು ಅನುಕೂಲವೂ ಆಗಲಿದೆ. ಕನಕಪುರ ರಸ್ತೆ, ನೈಸ್ ರಸ್ತೆ ಮತ್ತು ಮೈಸೂರು ರಸ್ತೆ ಮೂಲಕವೂ ಈ ಹೊಸ ಏರ್ಪೋರ್ಟ್ಗೆ ಸುಗಮ ಸಂಚಾರ ವ್ಯವಸ್ಥೆ ಇರಲಿದೆ. ಈ ಎಲ್ಲ ದೃಷ್ಟಿಯಿಂದಲೂ ಕನಕಪುರ ರಸ್ತೆಯಲ್ಲಿ ಗುರುತಿಸಲಾದ 2 ಜಾಗಗಳು ಹೊಸ ಏರ್ಪೋರ್ಟ್ಗೆ ಪೂರಕವಾಗಿವೆ ಎನ್ನಲಾಗಿದ್ದು, ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಶೀಘ್ರವೇ ಇಲ್ಲಿನ ಸ್ಥಳ ಅಂತಿಮಗೊಳಿಸುವ ಸಾಧ್ಯತೆ ಇದೆ.